कल 10 अगस्त 2025 को दोपहर 2 बजे डॉक्टर अंबेडकर भवन जटवाड़ा रोड पर समाजवादी एवं धम्म आचार्य श्री मिलिंद गुरुजी की अध्यक्षता में बीदर जिले के सभी दक्षिणपंथी जाति कार्यकर्ता, संगठन प्रमुख, समाज के वरिष्ठ नेता, सेवानिवृत्त सरकारी एवं अर्ध सरकारी अधिकारी, सामाजिक विचारक, महिला कार्यकर्ता, साथ ही बीदर शहर के आसपास के क्षेत्रों के सैकड़ों युवा, विभिन्न संगठनों के पदाधिकारी, साथ ही सभी राजनीतिक दलों के नेताओं ने एक आपात बैठक की और सर्वसम्मति से न्यायमूर्ति नागमोहन दास की रिपोर्ट को स्वीकार न करने, रिपोर्ट की निंदा करने और सरकार से अपील करने का निर्णय लिया। 14 अगस्त 2025 को सुबह 11 बजे बीदर शहर में डॉक्टर BR अम्बेडकर सर्कल के सामने एक विशाल विरोध प्रदर्शन आयोजित कर राज्य के माननीय मुख्यमंत्री और संबंधित लोगों को एक अपील प्रस्तुत की जाएगी। बैठक में सर्वसम्मति से यह निर्णय लिया गया। इस अवसर पर मारुति बौद्ध, अनिल कुमार बेलदार, रमेश डाकुलकी, बाबू पासवान, विठल दास पागे, डॉक्टर काशीनाथ चिलवा, श्रीपत राव दिने, महेश गोन्नालकर, विनय मालगे, विनोद अप्पे जैसे नेता और दक्षिण पंथी आंतरिक आरक्षण संघर्ष समिति के सदस्य उपस्थित रहे। लगभग 4 घंटे चली इस आपात बैठक में इस विषय पर चर्चा की गई। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ವಲಯ ಸಂಬಂಧಿತ ಜಾತಿಗಳ ಸಮೂಹದಿಂದ ದಿನಾಂಕ 14 ಆಗಸ್ಟ್ 2025 ರಂದು ಬೀದರ್ ನಗರದಲ್ಲಿ ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಹತ್ತಿರ ವೃತ್ತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ। ಬೀದರ್ ಜಿಲ್ಲೆ ಎಲ್ಲ ದಲಿತ ನಮ್ಮ ಬಲಗೈ ಸಮುದಾಯದ ಮುಖಂಡರು, ಎಲ್ಲ ಸಮುದಾಯದ ಅಣ್ಣ ತಮ್ಮಂದಿರು, ತಾಯಂದಿರು, ಅಕ್ಕ ತಂಗಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರ್ಯಾಲಿಯನ್ನು ಯಶಸ್ವಿ ಮಾಡಬೇಕು। ತಮ್ಮ ಮಾಧ್ಯಮದ ಮುಖಾಂತರ ನಾನು ಅನಿಲ್ ಕುಮಾರ್ ಬೇಲ್ದಾರ್, ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಬೀದರ್ ಜಿಲ್ಲೆಯ ಎಲ್ಲ ವಲಯ ಸಂಬಂಧಿತ ಎಡಗೈ ಸಮಾಜದ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಈಗಾಗಲೇ ತಮಗೆ ಗೊತ್ತು, ಶ್ರೀ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸರ್ಕಾರಕ್ಕೆ ಕೈ ಸೇರಿದೆ। 4ನೇ ಆಗಸ್ಟಿಗೆ ವರದಿ ಕೊಟ್ಟಿದ್ದಾರೆ। ಆ ವರದಿ ಇವತ್ತು ಎಲ್ಲ ಕಡೆ ಸೋರಿಕೆಯಾಗಿ ಇವತ್ತು ಪತ್ರಿಕೆ ಮುಖಾಂತರ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ರಾಜ್ಯದ ಮನೆ ಮನೆ। ದಿನಾಂಕ 14ರಂದು ಮುಂಜಾನೆ 11 ಗಂಟೆಗೆ ಬೀದರ್ ಜಿಲ್ಲೆಯ ಎಲ್ಲ ಹೊಲೆಯ ಸಮಾಜದ ಎಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಎಷ್ಟು ಜನರಿಗೆ ಮೀಸಲಾತಿ ಬೇಕು, ಡಾಕ್ಟರ್ ಆಗೋದಂತ ಇಷ್ಟ ಅದ, ಇಂಜಿನಿಯರ್ ಆಗಬೇಕಂತದ, ಯಾರಿಗೆ ಶಾಲೆ ಓದಬೇಕು, ಯಾರಿಗೆ ಲೋನ್ ಬೇಕು, ಯಾರು ಇವತ್ತು ನೌಕರಿ ಮೇಲೆ ಇದ್ರಿ, ಇದು ನಿಮಗೆ ಮುಂದಿನ ಪೀಳಿಗೆ ಕೂಡ ಅದು ಎಲ್ಲ ಬೇಕಾಗಿನ ಜರುತ್ತದೆ। ನೀವು ಎಲ್ಲರೂ 14ನೇ ತಾರೀಕಿಗೆ ಹೊಲೆಯ ಸಮಾಜದ ಪ್ರತಿಯೊಂದು ಕೂಸು ಹಿಡ್ಕೊಂಡು ಹಿರಿಯರ್ತನ ಎಲ್ಲರೂ ಅಂಬೇಡ್ಕರ್ ಚೌಕಲ್ಲಿ ಬರಬೇಕು। ಮುಂಜಾನೆ 11ಕ್ಕೆ ಅಲ್ಲಿಂದು ಸಾವಿರಾರು ಸಂಖ್ಯೆಯಲ್ಲಿ ನಾವು ಅಲ್ಲಿಂದು ಒಂದು ರೂಟ್ ಮ್ಯಾಪ್ ಅದ, ರೂಟ್ ಮ್ಯಾಪ್ ಮೂಲಕ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಏನು ನಾಗಮೋಹನ್ ದಾಸ್ ಅವರು ವಿಶೇಷವಾಗಿ ಹೊಲೆಯ ಸಮಾಜಕ್ಕೆ ಮರಣ ಶಾಸನ ಬರೆದಿಟ್ರೆ ನಾವು ಇದು ಒಪ್ಪಲ್ಯೋ, ನಿಮ್ಮದು ಏನು ತಿರಸ್ಕಾರ ಮಾಡ್ತೇವೆ ನಿಮ್ಮ ವರದಿ ಅಂತ ಹೇಳೋದು ಭಾಳ ಗಟ್ಟಿ ಆವಾಜಿನಿಂದ ಹೇಳೋದ। ನೀವೆಲ್ಲರೂ ಬರ್ತೀರಿ ಅಂತೇಳಿ ನಾವು ನಂಬಿದ್ದೀವಿ। ಮತ್ತು ಇದು ಎಷ್ಟು ಜನ ನೋಡ್ತಾ ಇದ್ರಿ, ನೀವು ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ನೆಂಟೂರು, ನೆಲ್ಲೂರು ಹೆಂಗೆ ಮದುವೆ ಸಮಾರಂಭ ಇರಲಿ, 14 ಏಪ್ರಿಲ್ಗೆ 6 ಡಿಸೆಂಬರ್ಗೆ ಹೆಂಗೆ ಸ್ವಾಭಿಮಾನದಿಂದ ನೀವು ಎಲ್ಲರೂ ಬರ್ತೀರಿ, ಆ ರೀತಿ ನೀವು ಬರ್ಬೇಕಂತೇಳಿ ನಾನು ಮನವಿ ಮಾಡ್ಕೊತೀನಿ। ನಮೋ ಬುದ್ಧಾಯ, ಜೈ ಭೀಮ್।